ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಪಕ್ಕ ಮಾಡಕೊಂಡಿ ಲೆಕ್ಕ ಹೋಗಿ ಅಲ್ಲಿ ಚಕ್ಕ ಎಲ್ಲಿವರೆಗೂ ಹೋರಾಟ जब इन पर जाओ ना लड़ेंगे 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 आवाज पे लड़ेंगे मटका ಬಂದೈತೆಂತ ಮಟಕ ಹತ್ತಕೊಂಡಿ ಭಾರತ ಒಳಗ ಮಟಕ ಬಂದೈತೆ ಮಟಕ ಹತ್ತಕೊಂಡಿ ಮಟಕದ ಲೆಕ್ಕ ಮಾಡಿ ಮಾಡಿ ಪರವಾಗಿ ಬಿಲ್ಲಿಗೆ ನಾವು ಖಂಡಿತ ಒಪ್ಕೊಂತಾ ಇದ್ದೀವಿ. ಅದ್ರಾಗ ಎಲ್ಲ ಅಂಶಗಳು ಟ್ರಾನ್ಸ್ಜೆಂಡರ್ ವಿರೋಧಿ ಬಿಲ್. ನಾವು ಸಮಾಜಕ್ಕೆ ಕೇಳ್ತಾ ಇದೀವಿ ಬದಲಾವಣೆಗೆ ಅವಕಾಶ. ಮತ್ತೊಂದ್ಸಲ ನಾವು ಸ್ಟ್ರೈಕ್ ಮಾಡ್ಕೊಂಡು ನಮಸ್ಕಾರ. ಸಮಸ್ಯೆ ಇಷ್ಟೇ, ಮಾರ್ಚ್ 13ರಂದು ಏನು ಸಂಸತ್ತಲ್ಲಿ ಟ್ರಾನ್ಸ್ಜೆಂಡರ್ ಅಮೆಂಡ್ಮೆಂಟ್ ವಿರೋಧಿ ಬಿಲ್ ಅನ್ನ ಪ್ರೆಸೆಂಟ್ ಅನ್ನ ಮಾಡ್ತಾರೆ ಕೇಂದ್ರ ಸರ್ಕಾರದ ಮಂತ್ರಿಗಳು. ಆ ಬಿಲ್ಲು ಸಂಪೂರ್ಣ ಟ್ರಾನ್ಸ್ಜೆಂಡರ್ ವಿರೋಧಿ ಬಿಲ್ ಆಗಿದೆ. 2014ರ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಉಲ್ಲಂಘಿಸ್ತಾ ಹೋಗುತ್ತೆ, ಮತ್ತೆ ಸಂವಿಧಾನದ ಹಕ್ಕುಗಳನ್ನು ಉಲ್ಲಂಘಿಸ್ತಾ ಹೋಗುತ್ತೆ. ಸಂವಿಧಾನದ ಬದುಕುವ ಹಕ್ಕು, ಘನತೆಯ ಹಕ್ಕು, ಮಾತನಾಡುವ ಹಕ್ಕುಗಳಿರ್ಬೋದು, ನಮ್ಮ ಡಿಗ್ನಿಟಿಯ ನಮ್ಮ ಖಾಸಗಿತನದ ಹಕ್ಕುಗಳು ಸಹ ಎಲ್ಲ ಉಲ್ಲಂಘನೆ. ಮತ್ತೆ ಸಂಪೂರ್ಣ ಟ್ರಾನ್ಸ್ಜೆಂಡರ್ ಮೆನ್ ಸಮುದಾಯ ಯಾರು ಹೆಣ್ಣಾಗಿ ಹುಟ್ಟಿ ಗಂಡಸಾಗಿ ಬದುಕ್ತಾ ಇದ್ದಾರೆ ಅವರನ್ನ ಈ ಒಂದು ಕಾನೂನಿನಿಂದ ಸಂಪೂರ್ಣ ಹೊರಗಿಡಕ್ಕೆ ಹೋಗ್ತಾ ಇದ್ದಾರೆ. ಮತ್ತೆ ಅದು ಸಂವಿಧಾನದ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಹೋಗುತ್ತೆ. ಹಾಗಾಗಿ ದೇಶದ ವ್ಯಾಪ್ತಿಯಲ್ಲಿ ನಮ್ಮ ಉಗ್ರವಾದ ಹೋರಾಟಗಳನ್ನ ಮಾಡ್ತಾ ಇದ್ವಿ. ಎಲ್ಲ MP ಗಳಿಗೂ ನಾವು ಹೇಳ್ತಾ ಇದೀವಿ, ಎಲ್ಲ ಕ್ಷೇತ್ರದಲ್ಲಿ ನಾವಿದ್ದೀವಿ, ನಮ್ಮ ಬಗ್ಗೆ ಮಾತಾಡಿ, ಫಸ್ಟ್ ನಮ್ಮ ಬಗ್ಗೆ ತಿಳ್ಕೊಳ್ಳಿ. ಜೆಂಡರ್ ವೈವಿಧ್ಯತೆ ಮತ್ತು ಜೆಂಡರ್ ಅಸ್ಮಿತೆಗಳನ್ನು ನೀವು ಫಸ್ಟ್ MP ಗಳು ಜಾಗೃತರಾಗಿ, ನಂತರ ಕಾನೂನುಗಳನ್ನು ಕಟ್ಟಳೆಗಳನ್ನು ಮಾಡಕೊಂಡ್ರಿ. ನಿಮ್ಮ ಜೆಂಡರ್ ನಿಮಗೆ ಗೊತ್ತಿಲ್ಲ, ನಿಮ್ಮ ಲೈಂಗಿಕತೆ ನಿಮ್ಗಳಿಗೆ ಗೊತ್ತಿಲ್ಲ, ನೀವು ಯಾವ ಜೆಂಡರ್ದಲ್ಲಿ ಇದ್ದೀರಿ ನೀವು. ಹಾಗಿದ್ರೆ ನಮ್ಮನ್ನು ನೀವು ಟ್ರಾನ್ಸ್ಜೆಂಡರ್ ಅಂತ ಪ್ರೂವ್ ಮಾಡಬೇಕಾದ್ರೆ ವೈದ್ಯಾಧಿಕಾರಿ ತಂಡದಲ್ಲಿ ಸ್ಕ್ರೀನಿಂಗ್ ಆಗಬೇಕಂತೀರಾ. ಹಾಗಿದ್ರೆ ನೀವು ಗಂಡಸರಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಎಲ್ಲಿ ಸ್ಕ್ರೀನಿಂಗ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ನಮಗಿದೆ. ಹಾಗಿದ್ರೆ ನಮಗೆ ಡೌಟ್ ಬರ್ತಾ ಹೋಗುತ್ತೆ, ಹಲವಾರು MP ಗಳಲ್ಲಿ ಟ್ರಾನ್ಸ್ಜೆಂಡರ್ ಇರ್ಬೋದು, ಹಂಗಿರೋ ಅಷ್ಟನ್ನು ಸ್ಕ್ರೀನಿಂಗ್ ಮಾಡ್ತೀರಾ? ಅಲ್ಲ, ಮತ್ತೊಬ್ಬರ ಜೆಂಡರನ್ನು ರೆಸ್ಪೆಕ್ಟ್ ಮಾಡೋದು ಕಲೀರಿ. ಅವರ ಲಿಂಗತ್ವ ಅವರ ಹಕ್ಕದು. ನಾನು ಗಂಡಸೋ ಹೆಂಗಸೋ ಅನ್ನೋದು ಅವ್ರು ಕ್ಲೇಮ್ ಮಾಡ್ಕೊಳ್ಳಿ. ಇವತ್ತು ನಾನು ಕೇಂದ್ರದ ಮಂತ್ರಿಗಳನ್ನು ಕೇಳ್ತೀನಿ, ರವೀಂದ್ರ ಕುಮಾರ್ ಏನಿದ್ದಾರೆ, ನೀವು ಈ ಬಿಲ್ಲನ್ನು ಪ್ರೆಸೆಂಟ್ ಮಾಡಿದ್ದೀರಾ, ನೀವು ಗಂಡಸರನ್ನ ಎಲ್ಲಿ ಸರ್ಟಿಫಿಕೇಟ್ ಇದೆ? ನೀವು ನಮ್ಮನ್ನು ಕೇಳ್ತಾ ಇರುವಾಗ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ. ಸಂಪೂರ್ಣ ಇದು ಸಂವಿಧಾನ ವಿರೋಧಿ ಬಿಲ್ಲು.
2026 ಟ್ರಾನ್ಸ್ಜೆಂಡರ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಸಂಪೂರ್ಣ ಸಂವಿಧಾನದ ವಿರೋಧಿ ಬಿಲ್ ಇದೆ, ಸಂವಿಧಾನದ ಆಶಯಗಳ ಹಕ್ಕುಗಳ ವಿರೋಧಿ ಬಿಲ್ ಇದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಕ್ಕುಗಳ ವಿರೋಧಿ ಬಿಲ್ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಗಂಡಸರು ಹೆಂಗಸರು ಅಂತ ಮೆನ್ಷನ್ ಮಾಡಿಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ, ಈ ದೇಶದ ಜನರು, ಆ ದೇಶದ ಜನರು, ನೀವು ಗಂಡಸರು ಹೆಂಗಸರು ಟ್ರಾನ್ಸ್ಜೆಂಡರ್ ಅದು ನಿಮ್ಮ ಇಷ್ಟ. ನೀವು ಏನಂತ ಕ್ಲೇಮ್ ಮಾಡ್ಕೋತೀರ, ನಿಮ್ಮ ಜನರನ್ನು ನೀವು ಕ್ಲೇಮ್ ಮಾಡ್ಕೊಳ್ಳಿ. ಮತ್ತೊಬ್ಬರ ಅಪೋಸಿಟ್ ವ್ಯಕ್ತಿಯ ಜನರನ್ನು ಕ್ಲೇಮ್ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಹಾಗಾಗಿ ನೀವು ತಂದ ಕಾನೂನುಗಳನ್ನು ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ. 2019 ಆಕ್ಟು ಮತ್ತು ರೂಲ್ ಏನು ನೀವು ತಂದಿದ್ದೀರೋ ಯಥಾಸ್ಥಿತಿಯ ಪ್ರಕಾರ ಮುಂದುವರಿಲಿ. ಅದರಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಸಾಮಾಜಿಕವಾಗಿ ಬದಲಾವಣೆಗಳು ಆಗಬೇಕಾಗಿದೆ, ಆರ್ಥಿಕವಾಗಿ ಬದಲಾವಣೆ, ಶೈಕ್ಷಣಿಕವಾಗಿ ಬದಲಾವಣೆ, ಆರೋಗ್ಯದಲ್ಲಿ ಬದಲಾವಣೆ. ಅವು ಬದಲಾವಣೆಗಳೇ ಮಾಡದೇನೆ ಸಾಂಸ್ಕೃತಿಕ ಆಧಾರದಲ್ಲಿ ಹಿಜ್ರಾ, ಕಿನ್ನರ್, ಜೋಗ್ತಾ 1000 ಐಡೆಂಟಿಟಿಗಳಿದ್ದಾವೆ. ಸಂಸ್ಕೃತಿ ಐಡೆಂಟಿಟಿಗಳು ನೀವು ಅಲ್ಲಿ ತರ್ತಾ ಇದ್ದೀರಾ. ಈಗ ಹಿಜ್ರಾ, ಕಿನ್ನರ್, ಜೋಗ್ತಾ ಯೂನಿಕ್ಸ್ ಅಂತ ಹೇಳ್ತಾ ಇದ್ದೀರಾ. ಯೂನಿಕ್ಸ್ ಅಂದರೆ ರಾಜ ಮಹಾರಾಜರ ಕಾಲದಲ್ಲಿ ನಪುಂಸಕರ ಅಂತ ಪದ ಯೂಸ್ ಮಾಡ್ತಾ ಇದ್ರು. ನಪುಂಸಕತೆ ಅಂದರೆ ಏನು? ಜೀವ ಇಲ್ಲದ ವಸ್ತುವಿಗೆ ನಪುಂಸಕ ಅಂತ ಪದ ಯೂಸ್ ಮಾಡ್ತಾ ಹೋಗ್ತೀವಿ. ಟೇಬಲ್ಲು, ಚೇರ್ಗಳಿಗೆ ಆ ಪದವನ್ನು ಬಿಲ್ಲಲ್ಲಿ ತರ್ತೀರಾ. ನಿಮಗೆ ನೈತಿಕತೆ ಇದೆಯಾ? ಜೆಂಡರ್ ವೈವಿಧ್ಯತೆಗಳ ಬಗ್ಗೆ ಫಸ್ಟ್ ನಿಮಗೆ ಜಾಗೃತಿ ಆಗಬೇಕಾಗಿದೆ. MP ಗಳಿಗೆ ಪಾರ್ಲಿಮೆಂಟಲ್ಲಿ ವೈವಿಧ್ಯತೆಗಳ ಬಗ್ಗೆ ನೀವು ಮಾತಾಡಬೇಕು. ಇದು ಸಂಸ್ಕೃತಿ ಆಧಾರ ಬಿಲ್ ಅಲ್ಲ. ಈ ಹಿಜ್ರಾ ಸಂಸ್ಕೃತಿ, ಜೋಗಪ್ಪ ಜೋಗ್ತಿ ಸಂಸ್ಕೃತಿಯನ್ನು ಕೊಲ್ಲುವ ಬಿಲ್ ಇದು. ಮತ್ತು ಟ್ರಾನ್ಸ್ಜೆಂಡರ್ ಮೆನ್ ಸಮುದಾಯವನ್ನು ಸಂಪೂರ್ಣ ಹೊರಗಿಟ್ಟಿದ್ದೀರಾ. ನಮ್ಮ ಭಾವನೆಗಳಿಗೆ ನೀವು ಧಕ್ಕೆ ತರ್ತಾ ಇದ್ದೀರಾ. ಈ ಬಿಲ್ಲು ನಿನ್ನೆ ಲೋಕಸಭಾದಲ್ಲಿ ಪಾಸ್ ಮಾಡಿದ್ದೀರಾ, ರಾಜ್ಯಸಭೆಯಲ್ಲಿ ಪಾಸ್ ಆಗಬಾರ್ದು. ಈ ಬಿಲ್ ಏನಾದರೂ ಪಾಸ್ ಆದರೆ ಪ್ರತಿ MP ಗಳ ಮನೆಗಳಿಗೂ ನಾವು ಮುತ್ತಿಗೆ ಹಾಕ್ತೀವಿ, ನಿಮ್ಮ ಮನೆಗಳಿಗೆ ಬಂದು ಕೊಂಡಿರ್ತೀವಿ. ದೇಶವ್ಯಾಪ್ತಿ ಹೋರಾಟ ನಡೀತಾ ಇದೆ ಸರ್. ಈಗ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೂ ನಾವು ಮೊನ್ನೆ ಒಂದು ತಂಡ ನಮ್ಮದು ಹೋಗಿ ಭೇಟಿಯಾಗಿದೆ. ಅವರು ಸಹ ಸಾರ್ವಜನಿಕವಾಗಿ ಸಂಸತ್ತಲ್ಲಿಯೂ ಸಹ ವಿರೋಧ ಮಾಡ್ತಾ ಇದ್ದಾರೆ. ಸಂವಿಧಾನದ ಆಶಯಗಳ ವಿರೋಧಿ ಬಿಲ್ ಇದು. ಮೂಲ ಸಂವಿಧಾನಕ್ಕೆ ಕೈ ಹಾಕಕ್ಕೆ ಹೋಗ್ತಾ ಇದ್ದಾರೆ. ಇವರು ಯಾರನ್ನ ಬಿಡ್ತಾ ಇದ್ದಾರೆ ಹೇಳಿ? ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳನ್ನು ಮಾಡ್ತಾ ಬಂದರು. CANR ತಂದು ಈಗ SIR ಅಂತೇಳಿ ತಗೊಂಡ್ಬಂದು ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಒಂದು ಕಡೆ ತುಳಿತಾ ಇದ್ದಾರೆ. ಮಹಿಳೆಯರ ಹಕ್ಕುಗಳನ್ನು ಮನುಸ್ಮೃತಿ ತರಬೇಕಂತೇಳಿ ಮಹಿಳೆಯರ ಹಕ್ಕುಗಳನ್ನು ಒಂದು ಕಡೆ ದಮನ ಮಾಡ್ತಾ ಬರ್ತಾ ಇದ್ದಾರೆ SIR ಮೂಲಕ. ಅದರ ಜೊತೆಗೆ ಜಾತಿಗಳಲ್ಲಿ ಬೆಂಕಿಗಳನ್ನು ಹಚ್ತಾ ಇದ್ದಾರೆ. ಆದರೆ ಈ ಸಮುದಾಯದಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವ್ಯವಸ್ಥೆ ಇರುವಂಥ ಜನ ಇದ್ದೀವಿ. ಎಲ್ಲ ಮನುಷ್ಯ ನಮ್ಮ ಒಂದು ಜಾತಿನೇ ಮನುಷ್ಯ ಧರ್ಮ, ನಮ್ಮ ಧರ್ಮನೇ ಮನುಷ್ಯತ್ವ. ನಾವು ಪ್ರೀತಿ ಹಂಚವರು, ದ್ವೇಷ ಹಂಚವರಲ್ಲ. ಹಾಗಾಗಿ ಕೇಂದ್ರದ ಎಲ್ಲ ಪಕ್ಷಗಳಿಗೂ, ಈ ದೇಶದ ಎಲ್ಲ ಪಕ್ಷಗಳಿಗೂ ಜೊತೆಗೆ ನಿಲ್ಲಬೇಕು. ಕೇಂದ್ರದ ಮೋದಿ ಸರ್ಕಾರಕ್ಕೆ ನಾವು ಒಂದು ತಕ್ಕ ಪಾಠವನ್ನು ಕಲಿಸಲೇಬೇಕಾಗತ್ತೆ. ಮೋದಿ ಅವರೇ ತಕ್ಷಣ ನೀವು ಈ ಬಿಲ್ಲನ್ನು ವಿಡ್ರಾ ಮಾಡದೆ ಹೋದರೆ ನಿಮಗೆ ಬೆಂಬಲವನ್ನು ಕೊಟ್ಟಂಥ ಎರಡೂ ಪಕ್ಷಗಳಿಗೆ ಅವ್ರ ಮನೆಗಳಿಗೆ ಹೋಗಿ ನಿಂದಿರ್ತೀವಿ. ನಿಮ್ಮ ಸರ್ಕಾರ ಕೆಡವೋ ಅಷ್ಟು ಪವರು ನಮ್ಮ ಹತ್ರ ಇದೆ. ನಾವು ವೋಟ್ ಬ್ಯಾಂಕ್ ಇದ್ದೀವಿ. ಈ ಸರ್ಕಾರ ಒಂದು ಹಿಂದುತ್ವದ ಆಧಾರವಾಗಿ ಒಂದು ಸಮುದಾಯವನ್ನು ಹಿಂದೂ ಒಂದು ಪಿಕ್ಚರ್ ಬಿಂಬಿಸಬೇಕು ಅಂತೇಳಿ ನಾವಿಲ್ಲಿ ಎಲ್ಲ ಧರ್ಮವನ್ನು ಪಾಲಿಸ್ತಾ ಇದ್ದೀವಿ. ರಂಜಾನ್ ಆಚರಣೆ ಮಾಡ್ತೀವಿ, ದೀಪಾವಳಿ ಆಚರಣೆ ಮಾಡ್ತೀವಿ, ಯುಗಾದಿ ಆಚರಣೆ ಮಾಡ್ತೀವಿ, ಮತ್ತು ಕ್ರಿಸ್ಮಸ್ ಆಚರಣೆ ಮಾಡ್ತೀವಿ, ಎಲ್ಲ ಜಯಂತಿಗಳನ್ನ ಮಾಡ್ತೀವಿ. ಎಲ್ಲ ವೈವಿಧ್ಯತೆಗಳ ಇರುವಂಥ ಸಮುದಾಯದಲ್ಲಿ ನೀವು ಸಂಸ್ಕೃತಿ ಅಂತ ತರೋದು ಯಾವ ಆಧಾರದ ಮೇಲೆ ತರ್ತಾ ಇದ್ದಾರೆ ಅಂತೇಳಿ ನಮ್ಮ ಪ್ರಶ್ನೆ ಇದೆ. ಮತ್ತು ವೈದ್ಯರ ಶೇರಿಂಗ್ ಕಮಿಟಿ ಅಂತ ಹೇಳ್ತಾರೆ. ವೈದ್ಯರಿಗೆ ಜೆಂಡರ್ ವೈವಿಧ್ಯತೆಗಳ ಬಗ್ಗೆ ಗೊತ್ತಿಲ್ಲ. ಎಷ್ಟೋ ಸರ್ಜನ್ಸು, ಡಾಕ್ಟರ್ಸ್ಗಳು ನಮ್ಮ ಪರವಾಗಿ ನಿಲ್ತಾ ಇದ್ದಾರೆ. ಈಗ ಅವರು ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ, ಇದು ವೈಜ್ಞಾನಿಕವಾಗಿ ಇಲ್ಲ, ಇದನ್ನು ತಕ್ಷಣ ರದ್ದು ಮಾಡಿ ಅಂತೇಳಿ. ಅದನ್ನು ನೀವು ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಮತ್ತು ನ್ಯಾಷನಲ್ ಕೌನ್ಸಿಲ್ ಇತ್ತು ನಮ್ಮದು, ಟ್ರಾನ್ಸ್ಜೆಂಡರ್ ನ್ಯಾಷನಲ್ ಕೌನ್ಸಿಲ್. ಅಲ್ಲಿ ನೀವು ಚೇರ್ಪರ್ಸನ್ ಆಗಿರ್ತಾರೆ ಸೆಂಟ್ರಲ್ ಮಿನಿಸ್ಟರ್ ವೀರೇಂದ್ರ ಕುಮಾರ್ ಅವರು. ಅಲ್ಲಿಯೂ ಸಹ ಇದನ್ನು ಚರ್ಚೆಗೆ ಒಳಪಟ್ಟಿಲ್ಲ. ಅಲ್ಲಿ ಸಾಕಷ್ಟು ಐಡೆಂಟಿಟಿಗಳು ಸಮುದಾಯದವರು ಇದ್ದರು. ಚರ್ಚೆ ಮಾಡಬೇಕು, ಯಾರ ಪರ ಬಿಲ್ ಇರಬೇಕು, ಹೇಗೆ ಇರಬೇಕು, ಸಂವಿಧಾನದ ಹಕ್ಕುಗಳು ಹೇಗೆ ತಲುಪಿಸ್ಬೇಕು. ಆ ಕೆಲಸ ಮಾಡಕ್ಕೆ ನಿಮ್ಮನ್ನು ಅಲ್ಲಿ ಸಂಬಳ ಕೊಟ್ಟು ಕುಂಡ್ರಿಸಿದ್ದೀವಿ ನಾವು. ನಿಮ್ಮನ್ನು ಖಾಲಿ ಕುಂಡ್ರಕ್ಕೆ ಅಲ್ಲಿ ಕಳಿಸಿಲ್ಲ. ಜನವಿರೋಧಿ ಬಿಲ್ ತರಕ್ಕೆ ಹೋಗಿ ನಿಮ್ಮನ್ನು ಕುಂಡ್ರಿಸಿಲ್ಲ. ಅಲ್ಲಿ ಎಚ್ಚರ ಇರಲಿ MP ಗಳೇ, ನಾವೇನು ಜನಸಂಖ್ಯೆಯಲ್ಲಿ ಕಮ್ಮಿ ಇಲ್ಲ, ಹೊರಗಡೆ ಗುರುತಿಸ್ಕೊಳ್ತಾ ಇಲ್ಲ ಅಷ್ಟೇ. ಜನಸಂಖ್ಯೆಯಲ್ಲಿ ವೋಟ್ ಬ್ಯಾಂಕ್ ಇದ್ದೀವಿ. ನಮ್ಮ ಹತ್ರನೂ ವೋಟ್ ಬ್ಯಾಂಕ್ ನಿರ್ಧಾರ ಮಾಡೋ ಹಕ್ಕಿದೆ. ನಮ್ಮ ಜೊತೆಗೆ ಬರೀ ಟ್ರಾನ್ಸ್ಜೆಂಡರ್ ಇಲ್ಲ, ಪ್ರಗತಿಪರ ಗುಂಪುಗಳಿದ್ದಾರೆ, ದಲಿತ ಗುಂಪುಗಳಿದ್ದಾರೆ, ಮಹಿಳಾ ಗುಂಪುಗಳಿದ್ದಾರೆ, ಕಾರ್ಮಿಕ ಗುಂಪುಗಳಿದ್ದಾರೆ, ಪಕ್ಷಗಳಿದ್ದಾವೆ. ಒಂದು ಒಳ್ಳೆ ರೀತಿ ಸಂವಿಧಾನದ ಆಶಯಗಳನ್ನು ಆಲೋಚನೆ ಮಾಡೋ ಪಕ್ಷಗಳಿದ್ದಾವೆ. ನಮಗೆ ದೊಡ್ಡ ಅಸ್ತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ. ಅವ್ರು ಕೊಟ್ಟಂಥ ಹಕ್ಕು ನೀವು ಕಿತ್ಕೊಳ್ಳೋಕೆ ಆಗಲ್ಲ. ಇಲ್ಲ ನಾವು ಅದೇ ಮಾಡೋ ಅಥವಾ ಮಡಿ ಅಂತ ಏನು ಹೇಳ್ತಾ ಇದ್ದೀವಿ, ಇಲ್ಲ ಇರಬೇಕಲ್ಲ ಸಾಯ್ಬೇಕು ಅನ್ನೋ ಹೋರಾಟಕ್ಕೆ ನಾವು ಇಳಿದಾಗಿದೆ. ನಮ್ಮ ಡಿಗ್ನಿಟಿಗೋಸ್ಕರ ನಾವು ಇನ್ನೂ ಉಗ್ರವಾದ ಹೋರಾಟ ಪ್ರಾರಂಭ ಆಗುತ್ತೆ. ಇದು ಒಂದಿನದಲ್ಲ. ಜಿಂಗಿ ಸಾಹೇಬ್ರೆ ಇಲ್ಲೇ ಇದೆ ಮನೆ, ಬರ್ತೀವಿ, ನಿಮ್ಮ ಮನೆಯಲ್ಲಿ ಕುಂಡಿರ್ತೀವಿ. ನಾವು ಜಗಳ ಮಾಡಲ್ಲ. MP ಗಳ ಮನೆಗಳಿಗೆ ಕುಂಡಿರ್ತೀವಿ. ನಮಗೆ ಬದುಕಕ್ಕೆ ಅವಕಾಶ ಕೊಡಿಲ್ಲ, ನೀವು ಬದುಕಿಸಿ. ನನ್ನ ಹೆಸರು ಮಲ್ಲು ಕುಂಬಾರ್, ಸಾಮಾಜಿಕ ಹೋರಾಟಗಾರರು, ಹಾಗೆ ಲೈಂಗಿಕ ಮತ್ತು ಅಲ್ಪಸಂಖ್ಯಾತ ಹೋರಾಟಗಾರರು, ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಘು ನವಸ್ಫೂರ್ತಿ, ನಾವು ಜೋಗಪೋರು ಮತ್ತು ಕೋಟೇರು, ಹಿಜರಾಪಂದವರು
ಮತ್ತು ಎಲ್ಲ ಸಂಘ ಸಂಸ್ಥೆ ಮತ್ತು ಎಲ್ಲ ಜಿಲ್ಲಾದವರು ಎಲ್ಲ ತಾಲೂಕದವ್ರು ನಾವು ಇಟ್ಟೆಲ್ಲ ಸೇರಿ ಸಂಘ ಸಂಸ್ಥೆ ಮಾಡಿ ನಾವು 20 ವರ್ಷ ಆಯಿತು. 20 ವರ್ಷ ಆದ್ರೆ ನಮ್ಗೆ ಏನೇನೋ ಎಲ್ಲೊಂದು ಸಹಾಯಗೋದನ್ನು ಗೌರ್ಮೆಂಟ್ದಿಂದ ಎಲ್ಲ ಕೂಡ್ಲಾಕತ್ತಾರೆ. ಕೂಡ್ಲಾಕಾಗಿ ಮತ್ತು ಇದು ಯಾರಿಂದ ತೊಂದರೆ ಬರ್ತದೆ ಅನ್ನೋದು ನಾವು ಕಂಡು ಹಿಡಿದು ಎಲ್ಲ ಸಂಘ ಸಂಸ್ಥೆ ನಮ್ಗೆ ತೊಂದರೆ ಮಾಡಬೇಡ್ರಿ, ಈ ನ್ಯಾಯನ ಮ್ಯಾಗ ಅನ್ಯಾಯ ಮಾಡಬೇಡ್ರಿ, ಇದೇನು ಕುರು ಸಂಸ್ಥೆಗಳು ಎಲ್ಲ ನಮ್ಮ ಸಹಾಯಕ ನಮ್ಮ ಸಮುದಾಯಕ್ಕೆ ಏನು ಬರ್ತದೆ ಸತ್ಯ ಗೌರ್ಮೆಂಟ್ ಏನು ಸಹಾಯ ಮಾಡ್ತೀವಿ ಅದೆಲ್ಲ ನಮ್ಗೆ ಬರಬೇಕು. ಈ ದಿನ ಹ್ಯಾಂಗೆ ಬರ್ತದೆ ಹ್ಯಾಂಗೆ ನಡೆಸಿ ನಾವು ಸಂಘ ಮಾಡ್ಕೊಂಡು ಆ ಥರ ಎಲ್ಲನೂ ಕೊಡಬೇಕು. ಎಲ್ಲ ಥರ ಕೊಡಲಿಲ್ಲ ಅಂದ್ರೆ ಯಾರು ಅನ್ಯಾಯ ಮಾಡ್ತಾರೆ, ಈ ಅನ್ಯಾಯ ಮಾಡೋದಕ್ಕೆ ನಾವು ಇದಕ್ಕೆ ನ್ಯಾಯ ಕೇಳಕ್ಕೆ ಬಂದೀವಿ. ಈ ಮುಂದೆ ನ್ಯಾಯ ನಮ್ಗೆ ಸರಿ ಕೊಡಲಿಲ್ಲ ಅಂದ್ರೆ ಮತ್ತು ನಾವು ಮುಂದಿನ ಎಲ್ಲರೂ ಕೂಡ ನಾವು ಹೋರಾಟ ಮಾಡಿ ಎಲ್ಲಿ ಇಲೆಕ್ಷನ್ ಆಗಲಿ ಒಂದು ಯಾವಾಗ ಬೆಂಬಲ ಸಭೆ ಆಗಲಿ 12 ಗುಂಪುಗಳು ನಮ್ಮ ಏನೇನೋ ಥರ ಎಲ್ಲ ಒಟ್ಟು ಗುಂಪುಗಳು ಆ ಗುಂಪುಗಳು ಸೇರ್ಕೊಂಡು ನಾವು ಏನೇನು ಕತ್ತಿ ಮಾಡ್ತೀವಿ ಅಂತ ನಮಗೆ ಗೊತ್ತಾ, ನಾವು ಆಮೇಲೆ ಹೇಳ್ತೀವಿ, ಈಗ ಹೇಳಂಗಿಲ್ಲ. ಇದು ನಮಗೆ ಸರಿ ಮಾಡಿಕೊಡ್ಬೇಕು. ಈ ಸರಿ ಸರಿ ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಮುಂದೆ ಏನು ಮಾಡ್ತೀವೋ ಎಲ್ಲರೂ ಯಾಕೆ ಬಂದೀವಿ, ಯಾಕೆ ಹೋರಾಟ ನಿಂತೀವಿ, ನಾವು ಯಾಕೆ ಜಿಲ್ಲಾಕ್ಕೆ ಈ ಒಟ್ಟು ಥರ ಬಂದಿದ್ದೀವಿ, ಈ ಜಿಲ್ಲಾಕ್ಕೆ ಬಂದೀವಿ, ಆ ಜಿಲ್ಲಾಕ್ಕೆ ಬಂದೀವಿ, ರಾಜ್ಯ ಮಟ್ಟಕ್ಕೆ ಹೋಗೀವಿ, ಎಲ್ಲ ಥರ ನಮ್ದು ಕಾನೂನು ಮ್ಯಾಗ ಹೋಗೈತಿ. ಈಗ ಮಾತ್ರ ನಮ್ಗೆ ಕೆಳಗೆ ಇಳಿಸ್ಲಿಕ್ಕೆ ನೀವು ಯಾರು? ನಾವು ಮನುಷ್ಯರು ಹೌದಲ್ಲ, ನಾವು ಒಂದು ಬೆಂಬಲ ಮಾಡೀವಿಲ್ಲ, ನಾವು ಒಂದು ಮೊಬೈಲ ಕಾನೂನು ನಾವು ಏನು ಮಾಡ್ತೇವೆ ಅನ್ನೋದು ಒಂದು ವಿಚಾರ ಮಾಡಬೇಕು. ಈ ಕಾನೂನ್ದಾಗ ನಾವು ಬಂದು ಸೇರಿದೆವು, ಈ ಕಾನೂನು ಬಿಟ್ಟು ನೀವು ತೆಳಗಿಳಿದೆ ಅಂದ್ರೆ ನಮ್ಗೆ ಅನ್ಯಾಯ ಆಗ್ತದಿಲ್ಲ ರೀ, ನಮ್ಗೆ ಕಷ್ಟ ಬರ್ತದಿಲ್ಲ. ನಮ್ಗೆ ಯಾರು ಅವು ಇಲ್ಲ ಅಪ್ಪ ಇಲ್ಲ, ನಾವು ಬಂದರು ಬೀದಿಗೆ ರೋಡಿಗೆ ನಿಂತೀವಿ, ನಾವು ರೋಡಿಗೆ ನಿಂತಿಂದ ನಮಗೆ ಯಾರು ನೋಡೋರು? ನಾವು ಸಮುದಾಯಕ್ಕೆ ಬಂದು ನಮ್ಮ ಕಾನೂನಿಗೆ ಬಂದು ನಮ್ಮ ಹೋರಾಟಕ್ಕೆ ಬಂದು ನಮ್ಮದು ಇದೇ ಒಂದು ತಾಯಿ ತಂದಿ. ಇದಕ್ಕೆ ನೀವು ಮತ್ತು ಬಟ್ಟೆ ಕೊಟ್ಟು ಇದಕ್ಕೆ ಕೆಳಗೆ ಕೀಳು ಮಟ್ಟಿಗೆ ನಾವು ಮಾಡ್ತೀರಂದ್ರೆ ಇದು ನಿಮ್ಗೆ ನ್ಯಾಯ ಆ ಥರ ಇದಕ್ಕೆ ನೋಡ್ಬೇಕಿಲ್ಲ. ಧರ್ಮಕ್ಕೆ ಅನ್ನ ಹಾಕೋರು ನೀವು ವ್ಯಕ್ತಿಗಳು ಸಭೆಗೆ ಎಲ್ಲರೂ ಸಭೆ ಮಾಡೋರು. ಈ 12 ಸಭೆದಾಗ ನಾವು ಭಾಗವಹಿಸಿ, ಅಂಬೇಡ್ಕರ್ ಬಾಬಾ ಸಭೆದಾಗ ಭಾಗವಹಿಸಿವಿ, ಎಲ್ಲರದಾಗ ಭಾಗವಹಿಸಿವಿ, ಒಕ್ಕಲಿದಾಗ ಭಾಗವಹಿಸಿವಿ, ಎದರ ಬಿಟ್ಟಿವಿ ನಾವು. ಈಗ 20 ವರ್ಷ ನಾವು ಸಂಘ ಮಾಡಿದ್ರು ಯಾವುದಕ್ಕೆ ಹೋದಾಗ ಎಲ್ಲರಿಗೂ ಟಚ್ ಕೊಟ್ಟಿವಿ, ಎಲ್ಲರಿಗೂ ನ್ಯಾಯ ಕೊಟ್ಟಿವಿ, ಎಲ್ಲರೂ ಕೂಡ ಸರಿ ಇದ್ದೀವಿ. ನಾವು ಯಾರಿಗೂ ಕೊಟ್ಟಿದ್ದೀವಿ, ಯಾರು ಕೂಡ ನ್ಯಾಯ ಇಲ್ಲ, ನಮ್ದು ಎಲ್ಲರೂ ಕೂಡ ಸರಿ ಅದ. ಮತ್ತು ಈಗ ಯಾಕೆ ಇದು ಬಂದದ ಅನ್ನೋದು ಈಗ ಮಾತನಾಡಿಟ್ಟು ಗಾಳಿ ಆಗಿದ್ದೆವು. ಇದಕ್ಕೆ ನಾವು ನ್ಯಾಯ ನಮಗೆ ಸರಿ ಕೊಡ್ಲಾಕಿ ಬೇಕು. ಅನ್ಯಾಯ ಮಾಡಿದ್ರೆ ನಮ್ಗೆ ಕಷ್ಟ ಆಗ್ತದೆ. ಹೆಸರು ದಾವಲ್ ಸಾಬ್ರಿ. ನಮಸ್ತೆ, ನನ್ನ ಹೆಸರು ಕಾಜಲ್ ಬಿಜಾಪುರ ಅಂತ. ಇವರು ದಿನ ಒಂದೊಂದು ಕಾಯ್ದೆಯನ್ನು ಹೆಚ್ಚು ಮಾಡ್ಕೋತೇ ಹೋಗ್ತಾ ಇದ್ದಾರೆ. ಅಂದರೆ ಬೇರೆಯವ್ರ ಮೇಲೆ ಮಾಡ್ತಾ ಇಲ್ಲ, ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಇವರು ದಿನ ಒಂದೊಂದು ಕಾಯ್ದೆ ಹೆಚ್ಚು ಮಾಡ್ಕೋತೇ ಹೋದರೆ ನಾವಿನ್ನ ಎಲ್ಲಿಗೆ ಹೋಗಬೇಕು, ಎಲ್ಲಿರಬೇಕು? ಏನು ನಾವು ಅವ್ರ ಮನೇಲಿ ಹೋಗಿರೋಕ್ಕಾಗುತ್ತಾ? ಅವ್ರ ಮನೆಗೆ ಹೋಗಿ ಇಟ್ಕೋತಾರ ನಮ್ಮನ್ನು? ಏನು ಬೀದಿಗೆ ಬೀಳ್ಬೇಕಾ? ಈಗ ಏನಾದರೂ ಈಗ DC ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ, ಅದು ಮನವಿಯನ್ನು ಅವರಿಗೆ ತಲುಪಿಸಿದ್ದೀವಿ. ಈಗ ಅವರು ಮೇಲ್ಗಡೆ ಕೊಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಅವ್ರು ಏನಾದರೂ ಕೊಡಲಿಲ್ಲ ಅಂದರೆ ನಾವು ಮುಂದೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ. ಎಲ್ಲ ಥರ ನನ್ನ ಹೆಸರು ಕಾಜಲ್ ಬಿಜಾಪುರ ಅಂತ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।